ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಡೈಲಿ ವ್ಲಾಗ್ ನನ್ನ ತಮ್ಮನ ಮದುವೆನೇ ಲಾಸ್ಟು. ನಾನು ಮತ್ತೆ ವ್ಲಾಗ್ಸ್ನ ಮಾಡೇ ಇಲ್ಲ. ಏನಕ್ಕೆ ಅಂದರೆ ನನ್ನ ಮಗನಿಗೆ ಹುಷಾರಿರಲಿಲ್ಲ. ಸೊ ಜ್ವರ ಇತ್ತು. ಸೊ ಹಾಗೆ ನಾನು ಮತ್ತೆ ನಮ್ಮ ಆಂಟಿ ಮನೆಗೆ ಹೋಗೋಕ್ಕೆ ಆಗಲಿಲ್ಲ. ಮತ್ತು ಎಷ್ಟೊಂದೆಲ್ಲ ಶಾಸ್ತ್ರಗಳೆಲ್ಲ ನಡೀತು. ನಾನು ಹೋಗೋಕ್ಕೆ ಆಗಲಿಲ್ಲ, ಪಾಪಗೆ ಹುಷಾರಿರಲಿಲ್ಲ ಅಂತ. ಸೊ ಇಲ್ಲೇ ಮಮ್ಮಿ ಮನೆಯಲ್ಲೇ ಇದ್ದೆ. ನಾನು ಆಲ್ರೆಡಿ ಇವತ್ತು ಸಂಡೇ. ಸೊ ಆಲ್ರೆಡಿ ನಾನು ಬಂದು 15 ಡೇಸ್ ಆಯಿತು. ನನ್ನ ತಮ್ಮಂದು ಮನ್ನೋಡ ಶಾಸ್ತ್ರ 15 ಡೇಸ್ ಬ್ಯಾಕ್ ಇತ್ತು. ಅವತ್ತು ಬಂದಿದ್ದು ಇದುವರೆಗೂ ಹೋಗೇ ಇಲ್ಲ. ಬಿಕಾಸ್ ಮಧ್ಯೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯ್ತಪ್ಪ ಅಂತಂದರೆ ಪಾಪಕ್ಕೆ ಜ್ವರ ಬಂದುಬಿಡ್ತು. ಸೊ ಅಬ್ಬಿಯವರು ಅಲ್ಲಿ ಇಲ್ಲಿ ಮತ್ತೆ ಏನಕ್ಕೆ ಅಲ್ಲೇ ಇದ್ಬಿಡು, ಒಟ್ಟಿಗೆ ಬೀಗ್ರೂಟ ಮುಗಿಸ್ಕೊಂಬ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲೇ ಉಳ್ಕೊಂಡು ಇವತ್ತು ಸಂಡೇ ಮುಗಿಸ್ಕೊಂಡು ಮತ್ತೆ ನಾನು ಬ್ಯಾಂಗ್ಳೂರಿಗೆ ಹೋಗ್ತೀನಿ. ಸೊ ವ್ಲಾಗ್ನ ಮಾಡೋಕ್ಕೆ ತುಂಬ ಡೇಸೇ ಆಗೋಯಿತು. ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸೊ ಇವತ್ತೇನಪ್ಪ ಅಂದರೆ ನನ್ನ ತಮ್ಮನ ಬೀಗ್ರೂಟ ಇದೆ. ಸೊ ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀವಿ. ಟೈಮ್ ಆಲ್ರೆಡಿ 8 o'clock ಆಗಿದೆ. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಹೋಗ್ಬೇಕು ಇವಾಗ. ಮೀನ್ಸ್ ಅಂದರೆ ಎಲ್ಲಿ ಮಾಡ್ತಾರೆ ಅದು ಬೀಗ್ರೂಟ ಅಂದರೆ ಚೀನಿ ಹತ್ರ ಸೋಮಳಮ್ಮ ದೇವಸ್ಥಾನ ಇದೆ. ಸೊ ಅಲ್ಲಿ ನಮ್ಮ ಬೀಗ್ರೂಟ ಆಗಿದ್ದು ಅಲ್ಲೇ, ಅದೇ ಚೌಟ್ರಿನಲ್ಲಿ ಇವರು ಕೂಡ ಮಾಡ್ತಿದ್ದಾರೆ. ಸೊ ಅದೊಂದು ಮೆಮೊರೀಸ್. ಚೆನ್ನಾಗಿತ್ತು ಅವತ್ತು. ನನಗಂತೂ ಒಂದು 5000 ಮೆಂಬರ್ಸಿಗೆ ಮಾಡಿಸಿದ್ದು. ನಂಗೆ ಆ ಕ್ರೌಡ್ ನೋಡೇ ನಾನು ಸುಸ್ತಾಗ್ಬಿಟ್ಟಿದ್ದೆ, ಅಷ್ಟು ಕ್ರೌಡ್ ಇತ್ತು. ಸೊ ಚೆನ್ನಾಗಿತ್ತು. ತುಂಬ ಫೋಟೋಸ್ ಹೊಡ್ಸ್ಕೊಂಡು ಸಾಕಾಗಿತ್ತು ಅಂತ ಹೇಳ್ಬೋದು ಅವತ್ತಿಗೆ. ಸೊ ಇವತ್ತು ಮತ್ತೆ ಅಲ್ಲೇ ಹೋಗ್ತಿದ್ದೀವಿ. ಒಂಥರ ನಮ್ಮದು ಇಲ್ಲೇ ಆಯ್ತಲ್ಲ ಅನ್ನೋ ಥರ ಏನೋ ಸ್ವೀಟ್ ಮೆಮೊರೀಸ್ ಅಷ್ಟೇ. ಏನು ಹೇಳ್ತಿದ್ದೆ, ಏನೋ ಹೇಳಬೇಕು ಅಂದ್ಕೊತೀನಿ, ಮರ್ತೇ ಹೋಗುತ್ತೆ. ಸೊ ಇವಾಗೆಲ್ಲ ರೆಡಿ ಆಗಿದ್ದೀವಿ. ಸೊ 8 o'clock ಆಗಿದ್ದೆ. ಅಪ್ಪ ಕಾರ್ ಕಳಿಸ್ತಿದ್ದಾರೆ. ಕಾರಲ್ಲಿ ಹೋಗಿ ನಾನು, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ಮಮ್ಮಿ, ಪಾಪುಗಳು ಇಷ್ಟು ಜನ ಹೋಗ್ತೀವಿ ಕಾರಲ್ಲಿ. ಹೋಗ್ಬಿಟ್ಟು ಅಲ್ಲಿ ಹೋಗಿ ಸೋಮಳಮ್ಮ ದೇವಸ್ಥಾನ ಹತ್ರ ಅವರೆಲ್ಲ ಆರಕೆ ಮಾಡಿದ್ದಾರೆ. ಸೊ ಅಲ್ಲಿ ಎಲ್ಲ ತಂಬಿಟ್ಟೆಲ್ಲ ಮಾಡಿ ಎಲ್ಲ ಒಪ್ಪಿಸಿ 1-2 ಕೋಳಿನ ಕುಯ್ದು ಏನೇನೋ ಮಾಡ್ತಾರೆ. ಸೊ ಅದೆಲ್ಲ ಹೋಗಿ ಅಟೆಂಡ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೊರಟಿದ್ದೀವಿ ಇವಾಗ. ಸೊ ಅಲ್ಲೇ ತಿಂಡಿ ಮಾಡಿಕೊಂಡು ಅಲ್ಲೇ ನಮ್ಮ ಮನೆಗೆ ಹೋಗ್ತೀವಿ. ನಂದಿನಿ ಇದ್ದಾಳಲ್ಲ, ನನ್ನ ತಮ್ಮನ ಹೆಂಡತಿ. ಸೊ ಅವಳು ರೆಡಿ ಆಗೋಕ್ಕೆ, ಮೇಕಪ್ ಮಾಡೋಕ್ಕೆ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಬರ್ತಾರೆ. ಸೊ ಅವರು ಅಲ್ಲೆಲ್ಲ ಸ್ಪೇಸ್ ಇಲ್ಲ ರೆಡಿ ಆಗೋಕ್ಕೆ. ಸೊ ಆ್ಯಂಡ್ ಇವನ್ ಮೋರ್ ಕ್ರಿಂಪಿಂಗ್ ಮಾಡ್ತೀನಿ ಅದು ಇದು ಅನ್ನೋದಕ್ಕೆಲ್ಲ ಸ್ವಲ್ಪ ಪವರ್ ಸಪ್ಲೈ ಅವೆಲ್ಲ ಪ್ರಾಬ್ಲಮ್, ಒಂದು ಸ್ವಿಚ್ ಆ ಥರ ಇರುತ್ತೆ. ಸೊ ಹಾಗಾಗಿ ಬೇಡ, ಮನೆಗೆ ಹೋಗಿ ಬರೋಣ. ಏನೋ ಅಲ್ಲಿಂದ 10 minutes ಆಗುತ್ತೆ ಅಷ್ಟೇ ನಮ್ಮ ಮನೆಗೆ. 1.5 kilometers 2 kilometers ಆಗ್ಬೋದು ಅಷ್ಟೇ. ಸೊ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾನೇನೂ ರೆಡಿ ಆಗಿಲ್ಲ. ನಾನು ಅಲ್ಲೋಗ್ಬಿಟ್ಟು ಈಗ ಒಂದು ಕುರ್ತಾ ಮತ್ತು ಒಂದು ಲೆಗಿನ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೋಗ್ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡು ನಾನು ಎಲ್ಲ ಮಕ್ಕ ಎಲ್ಲ ಹೋಗ್ತಿದ್ದೀವಿ. ಹೆಂಗೂ ಮನೆಗೆ ಹೋಗ್ತೀವಲ್ವ, ಅಲ್ಲೇ ರೆಡಿಯಾಗಿ ಹೋಗೋಣ ಇವಾಗಿನಿಂದನೇ ಏನಕ್ಕೆ ಅಂತ. ಮಕ್ಳಿಗೂ ಕೂಡ ಒಂದು ನಾರ್ಮಲ್ ಟೀ ಶರ್ಟ್ ಆ ಥರ ಹಾಕ್ಕೊಂಡಿದ್ದೀವಿ. ಅಲ್ಲೋಗ್ಬಿಟ್ಟು ರೆಡಿ ಮಾಡಬೇಕು. ಸೊ ಅಷ್ಟೇ ಅಪ್ಡೇಟ್ಸ್. ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ನನ್ನ ತಮ್ಮನ ಮದುವೆ ಆಗಿ ಆಲ್ರೆಡಿ 12 days ಆಗೋಯಿತು. ಸೊ ವೀಡಿಯೋಸ್ ಎಲ್ಲ ಬರುತ್ತೆ. ಏನಕ್ಕೆ ಸ್ಲೋ ಆಗ್ತಿದೆ ಅಂದರೆ ಎಡಿಟ್ ಮಾಡಿ ಎಲ್ಲ ರೆಡಿ ಇದೆ. ಬಟ್ ಏನಂದರೆ ಇವರಲ್ಲಂತೂ 3 days ಆಗಿದೆ. ಯಾವುದು ಗೊತ್ತಾ, ಎಂಡ್ ಮೂಮೆಂಟ್ ಶಾಪಿಂಗ್ ಅಂತ ಅಂದ್ಬಿಟ್ಟು ನಾನು ಒಂದು ವ್ಲಾಗ್ ಹಾಕಿದ್ದೆ ನೋಡಿ. ಆ ವ್ಲಾಗೇ ಹಾಕಿದ ಮೇಲೆ ಇದೇ ವ್ಲಾಗ್ನ ನಾನು ಶೂಟ್ ಮಾಡ್ತಾ ಇರೋದು. ಸೊ ಆ ವ್ಲಾಗು ಹೋಗೋಕ್ಕೇ 3 days ತೊಗೊಂಡಿದೆ. ನಾನು ಪಾಪು ತೋರ್ಸೋಣ ಅಂತ ಮಂಡ್ಯಕ್ಕೆ ಹೋಗಿದ್ದೆ, ಪಾಪುಗೆ ತೋರ್ಸೋಣ ಅಂತ. ಸೊ ಆವಾಗ ನೆಟ್ವರ್ಕ್ ಕನೆಕ್ಟ್ ಆಗಿ ಅದು ಅಪ್ಲೋಡ್ ಆಗಿರೋದು. ಅದು ಬಿಟ್ಟರೆ ಅಪ್ಲೋಡೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಒಟ್ಟಿಗೆ ಬೆಂಗಳೂರಿಗೆ ಹೋದ್ಮೇಲೆ ವೈಫೈ ಕನೆಕ್ಷನ್ ಇರುತ್ತಲ್ಲ, ಸೊ ಟಕ್ ಅಂತ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಸೊ ಯಾವುದೇ ವ್ಲಾಗ್ಸ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅಷ್ಟೇ, ಏನಿಲ್ಲ. ಸೊ ಬರುತ್ತೆ ಸೀರೀಸು. ಸೊ ತುಂಬ ಚೆನ್ನಾಗಿದೆ, ಸಖತ್ತಾಗಾಯಿತು ಮದುವೆ ಅಂತ ಹೇಳ್ಬೋದು. ಸೊ ನಿಮಗೂ ಇಷ್ಟ ಆಗಿರುತ್ತೆ. ಆಲ್ರೆಡಿ ನೀವು ನೋಡಿರ್ತೀರ, ಈ ವಿಡಿಯೋ ಬರೋಷ್ಟಲ್ಲ ಆ ವೀಡಿಯೋಸ್ನ ನೋಡಿರ್ತೀರ. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫೈನಲಿ ನಾನು, ಮಮ್ಮಿ, ಕವಿತಾ ಮತ್ತು ನಮ್ಮ ದೊಡ್ಡಮ್ಮ ಮಕ್ಕಳು 4 ಜನನು ಹೊರಟ್ವಿ ಅಲ್ಲಿಂದ. ಸೊ ತುಂಬ ಹೊತ್ತೆ ಕಾಯ್ದುಬಿಟ್ವಿ ನಾವು. ಅವರು ಬರೋದು ಲೇಟ್ ಆಗೋಯಿತು. ಸೊ ಅಪ್ಪ ಕಾರ್ ಕಳಿಸಿದ್ದೆ, ಲೇಟ್ ಆಯಿತು. ಸರಿ ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಸರ್ಪ್ರೈಸಿಂಗ್ಲಿ ಅನ್ನೋ ಹಾಗೆ ನನ್ನ ತಂಗಿ ಮತ್ತು ನಂದಿನಿ ಸೇರಿಕೊಂಡು ಸೊ ನಾವು ಚೌಟ್ರಿಗೆ ಹೋಗೋವರೆಗೂ ಅವ್ರು ಬೆಳಿಗ್ಗೆ 6ಗೆ ಬಂದಿದ್ದಾರೆ. ಅಲ್ಲಿಂದ ಏನೇನೆಲ್ಲ ಪ್ರಿಪೇರ್ ಮಾಡಿದ್ರು ಏನು ಅಂತ ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಟಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಾವು ನನ್ನ ಮದುವೆ ಟೈಮಲ್ಲೂ ಅಷ್ಟೇ ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ವಿ.
ಹೋಗಿ ಅಲ್ಲೆಲ್ಲ ಮಡೆ ಆರತಿ ಮಾಡೋಕ್ಕೆ ಅಂದರೆ ತಂಬಿಟ್ಟು ಕಲಸಿ ಮತ್ತು ಬೆಲ್ದನ ಮಾಡಿ ಇವೆಲ್ಲ ಮಾಡಬೇಕಿರುತ್ತಲ್ವ. ಸೊ ಬೆಳಿಗ್ಗೆನೇ ಸ್ನಾನ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗಿದ್ವಿ. ಸೊ ನಮ್ಮ ಮದುವೆಲೇನೂ ಕೂಡ ಇದೇ ಚೌಟ್ರಿನ ಬುಕ್ ಮಾಡಿದ್ದು. ಇವರು 2 ಬುಕ್ ಮಾಡಿದ್ರು, ನಾವು 4ನ ಬುಕ್ ಮಾಡಿದ್ವಿ. ಸೊ ಅಲ್ಲೇ ಹಿಂದೆಗಡೆ ಸ್ಪೇಸ್ ಇರುತ್ತೆ ನಮಗೆ ಕುಕ್ಕೆಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಅಲ್ಲೇ ನಮ್ಮ ಅಮ್ಮವ್ರ ಅಕ್ಕ ತಂಗೀರು ಆರ್ಗಿತಿರು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಮಡೆಯನ್ನು ಬೀಸಿ ತಂಬಿಟ್ಟಿಗೆಲ್ಲ ಪ್ರಿಪೇರ್ ಮಾಡಿದರು. ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ. ಬಟ್ ಇಲ್ಲೇನಂತಂದರೆ ಇಲ್ಲೂ ನಂದಿನಿ ಲೇಟಾಗಿ ಬಂದಿದ್ದಾಳೆ. ಬಟ್ ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲರೂ ಕೂಡ ಬೇಗ ಹೋಗಿ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೊತಿದ್ದಾರೆ. ಸೊ ಇವಾಗ ತಂಬಿಟ್ಟೆಲ್ಲ ಕಲಸಾಯಿತು. ಕಲಸಾದ್ಮೇಲೆ ಸೊ ದೇವ್ರಿಗೆ ಉಡಿ ತುಂಬಬೇಕಲ್ವಾ. ಸೊ 2 ಕೂಡ ಹೆಣ್ಣು ದೇವರೇ ಇರೋದ್ರಿಂದ, ಒಂದು ಕೋಟೆ ಮಾರಮ್ಮ, ಇನ್ನೊಂದು ಸೋಮಳಮ್ಮ. ಸೊ 2ಕ್ಕೂ ಕೂಡ ನಾವು ಉಡಿ ತುಂಬಬೇಕಲ್ವಾ. ಸೊ ಹಾಗಾಗಿ ರಾತ್ರಿನೇ ಮಮ್ಮಿ ಹತ್ರ ಕೇಳ್ಕೊಂಡಿದ್ರು ಸೊ ಏನೇನು ತುಂಬಬೇಕು ಏನು ಅಂತ. ಸೊ ಅದೇ ಥರ ಎಲ್ಲನೂ ಕೂಡ 2 ತಟ್ಟೆಗೆ ಸೀರೆ, ಬ್ಲೌಸ್ ಪೀಸು, ಹಣ್ಣು, ಮಾಮೂಲಿ ಬಾಗಿನಕ್ಕೆ ಏನೇನು ತುಂಬ್ತೀವಿ ಆ ಥರ ಅರಿಶಿನ, ಕುಂಕುಮ, ಬಳೆ ಇದೆಲ್ಲನೂ ಕೂಡ ಇಟ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ದೇವಿಗೆ ಹಾರ ಎಲ್ಲನೂ ಕೂಡ. ಸೊ 2 ದೇವ್ರು ಇರೋದ್ರಿಂದ 2 ತಟ್ಟೆಗೆಲ್ಲ ಇಟ್ಟು ರೆಡಿ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಇವಾಗ ತಂಬಿಟ್ಟಿಗೆ ಹೂವೆಲ್ಲ ಸಿಕ್ಕಿಸಿ ತಂಬಿಟ್ಟಿಗೂ ಕೂಡ ಪೂಜೆ ಸಾಮಾನು ಇಡಬೇಕು. ಮತ್ತು ಮಡೆ ಅನ್ನಕ್ಕೆ ಈ ಥರ ಏನದು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪಿನ ಸಿಕ್ಕಿಸ್ಬಿಟ್ಟು ಈ ಥರ ರೆಡಿ ಮಾಡಿ ಎಲ್ಲವೂ ಕೂಡ ಇಟ್ಕೊಂಡಿದ್ದಾರೆ. ಸೊ ಇವಾಗ ತೊಗೊಂಡು ಮದುವೆ ಹುಡುಗಿ ಆರತಿನ ತೊಗೋಬೇಕು. ಸೊ ಇನ್ನು ಮಿಕ್ತವರೆಲ್ಲ ಒಂದೊಂದು ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಸೊ ನಾವು ಮಾಡಿದ್ದು ಡಿಸೆಂಬರ್ 8ನೇ ತಾರೀಕು ನಾವು ಬೀಗ್ರೂಟ ಮಾಡಿದ್ದು. ಸೊ ಅವತ್ತು ಬಂದು ಸಂಡೇ ಅಂದರೆ ಕೇಳಬೇಕಾ, ಅಲ್ಲಂತೂ ತುಂಬ ಕಾರ್ಯಗಳು ನಡೀತಾ ಇರುತ್ತೆ. ತುಂಬ ರಶ್ ಇರ್ತಾರೆ ಜನ. ಎಲ್ಲರೂ ಕೂಡ ಈ ಥರ ಹರಕೆ ಹೊತ್ತಿರ್ತಾರೆ, ಹರಕೆನ ತೀರ್ಸೋಕ್ಕೆ ಅಂತ. ಸೇಮ್ ಇದೇ ಥರ ತಂಬಿಟ್ಟೆಲ್ಲ ಮಾಡಿ ಮಡೆ ಅನ್ನ ಮಾಡಿಕೊಂಡು ತೊಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ತರುವಂಥದ್ದು. ಸೊ ತುಂಬಾ ರಶ್ ಇರುತ್ತೆ. ನನಗೆ ನಂದಿನಿ ಇದೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಂಗೆ ನಂದೇ ನೆನಪಾಗ್ತಾಯಿತ್ತು. ಸೊ ನಾನು ಕೂಡ ಈ ಥರ ಒಂದು ಫ್ಯಾನ್ಸಿ ಸೀರೆ ಹಾಕಿದ್ದೆ. ಸೊ ಅಭಿಯವರು ಮತ್ತು ನಾನು ಮುಂದೆ ತೋರಿಸ್ತೀನಿ ಅವಳು ಫಂಕ್ಷನ್ಗೆ ಯಾವ ಸ್ಯಾರಿ ಹಾಕಿದ್ಲು ಅಂತ. ಸೇಮ್ ಕಾಂಬಿನೇಷನ್ನು ನಾನು ಅಭಿಯವರು ವೇರ್ ಮಾಡಿದ್ವಿ. ಸೊ ಸಿಕ್ಕಿದ್ರೆ ಪಕ್ಕ ಒಂದು ಸೈಡಲ್ಲಿ ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ. ಸೊ ನನಗೆ ಅನಿಸ್ತಾಯಿತ್ತು ಸೇಮ್ ಇದೇ ಥರ ನಾವು ಕೂಡ ರೆಡಿಯಾಗಿದ್ವಿ ಅಲ್ವಾ ಅನ್ನೋ ಥರ. ಸೊ ಸೋಮಳಮ್ಮ ಅಂದರೆ ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಸೊ ನಮ್ಮ ಚೀನ್ಯ ಅಕ್ಕಪಕ್ಕ ಅಥವಾ ಮಂಡ್ಯ ಡಿಸ್ಟಿಕ್ಕಾಗೇ ಗೊತ್ತು ಇಷ್ಟು ಪವರ್ಫುಲ್ ದೇವರು ಅಂತ. ಅಷ್ಟು ರಶ್ ಇರುತ್ತೆ. ಯಾವುದೇ ಒಂದು ಬೀಗ್ರೂಟ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಎಷ್ಟೊಂದು ಜನ ಹರಿಸ್ಕೊಂಡಿರ್ತಾರೆ ನಾವಿಲ್ಲಿ ಮಾಡ್ತೀವಿ ನಿನ್ನ ಸನ್ನಿಧಾನದಲ್ಲಿ ಅಂತ. ಸೊ ಅಷ್ಟು ಪವರ್ಫುಲ್ ದೇವರು. ನಾವು ಕೇಳಿದೆಲ್ಲ ಕರುಣಿಸ್ತಾಳೆ ತಾಯಿ. ಸೊ ಹಾಗಾಗಿ ಅದಕ್ಕೆ ಇಷ್ಟೊಂದು ಜನ ಭಕ್ತರು ಅನಿಸುತ್ತೆ ಈ ತಾಯಿಗೆ. ಸೊ ನಾನು ಕೂಡ ತುಂಬ ಬೇಡ್ಕೊಂಡೆ, ನಾನು ಕೂಡ ತುಂಬ ಹರಿಸ್ಕೊಂಡಿದ್ದೀನಿ. ನೋಡೋಣ ತಾಯಿ ಯಾವಾಗ ಕರುಣಿಸ್ತಾಳೆ ಆವಾಗ ಡೆಫಿನೆಟ್ಲಿ ಎಲ್ಲನೂ ತೀರಿಸ್ಬೇಕು. ಸೊ ಇವಾಗ ಅಂದರೆ ಆರತಿ ಎಲ್ಲ ಏನು ತೊಗೊಂಡಿದ್ರು, ಮೊದಲಿಗೆ ಸೋಮಳಮ್ಮ ದೇವಸ್ಥಾನಕ್ಕೆ ತೊಗೊಂಡೋಗಿ ಆರತಿನ ಒಪ್ಪಿಸಿ ಆಮೇಲೆ ಬಂದು ಕೋಟೆ ಮಾರಮ್ಮ ದೇವಿಗೆ ಅರ್ಪಿಸ್ತಾರೆ. ಏನಕ್ಕೆ ಅಂದರೆ ಸೋಮಳಮ್ಮ ದೇವರಿಗೆ ಯಾರು ಕೋಳಿನ ಕುಯ್ಯೋದಿಲ್ಲ. ಸೊ ತಾಯಿ ತುಂಬ ಶಿಷ್ಟಾಚಾರ ಅಂದ್ಬಿಟ್ಟು ಇಲ್ಲಿ ಯಾರು ಕೋಳಿನ ಕಟ್ ಮಾಡಲ್ಲ. ಏನಿದ್ರು ಕೋಟೆ ಮಾರಮ್ಮ ಅಂತ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿ ಇದ್ರ ಪಕ್ಕದಲ್ಲೇ ಇದೆ, ಅಲ್ಲಿ ಮಾತ್ರ ಕೋಳಿ ಮರಿನ ಹೊಡೆಯುವಂಥದ್ದು. ಸೊ ಹಾಗಾಗಿ ಕೋಳಿನ ಕುಯ್ದುಬಿಟ್ರೆ ಮುತ್ತಟ್ಟಾಗುತ್ತೆ ಅಂದ್ಬಿಟ್ಟು ಮೊದಲನೇದಾಗಿ ಸೋಮಳಮ್ಮ ದೇವಸ್ಥಾನಕ್ಕೆ ಬಂದು ಆರತಿನ ಒಪ್ಪಿಸ್ತಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ತುಂಬ ಜನ ನಿಂತಿದ್ರು ಕ್ಯೂವಲ್ಲಿ. ಸೊ ಎಲ್ಲರೂ ಕೂಡ ಪೂಜೆ ಮಾಡಿಸ್ತಾಯಿದ್ರು. ಸೊ ನಮ್ಮದು ಕೂಡ ಅಂದರೆ ಮಮ್ಮಿ ಅವ್ರ ಮನೇಲೂ ಕೂಡ ಒಂದು ಅರ್ಕೆ ಇದೆ, ಕೋಳಿನ ಒಪ್ಪಿಸ್ತೀವಿ ಅಂತ. ಸೊ ನೆಕ್ಸ್ಟ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಆವಾಗಲೂ ಬರಬೇಕು. ದೇವಿ ಮಾತ್ರ ನಾವು ನನ್ನ ನೆರವಿ ಟೈಮಲ್ಲಿ ಬೀಗ್ರೂಟ ಟೈಮಲ್ಲಿ ಫಸ್ಟ್ ಪೂಜೆ ನಮ್ಮದೇ ಆಗಿತ್ತು. ಸೊ ಅವತ್ತು ಬಂದು ನಾವು ವೀಕೆಂಡಲ್ಲಿ ಮಾಡಿರಲಿಲ್ಲ, ಮಾಮೂಲಿ ವೀಕ್ ಡೇಸಲ್ಲೇ ಮಾಡಿದ್ವಿ. ಶುಕ್ರವಾರನೋ ಬುಧವಾರನೋ ನೆನಪಿಲ್ಲ ಸರಿಯಾಗಿ. ಸೊ ಅವಾಗ ಮಾಡಿದ್ವಿ ಅಲ್ವಾ ಫಸ್ಟು. ಅಂದರೆ ಅವಾಗಲ್ಲ ವೀಕ್ ಡೇಸಲ್ಲಿ ತುಂಬ ರಶ್ ಇರೋಲ್ಲ ಜನ. ವೀಕೆಂಡ್ಸಲ್ಲಿ ತುಂಬ ಜನ ರಶ್ ಇರ್ತಾರೆ. ಎಲ್ಲ ಅಂದರೆ ಆರ್ಕೆ ತೀರ್ಸೋರು ಅಲ್ಲಿಂದ ದೂರದಿಂದೆಲ್ಲ ಬಂದು ಮಾಡ್ತಿರ್ತಾರೆ. ಸೊ ಹಾಗಾಗಿ ತುಂಬ ರಶ್ ಇರುತ್ತೆ. ಬಟ್ ನಮ್ಮ ಟೈಮಲ್ಲಿ ನಾವು ಮಾಡಿದ ಟೈಮಲ್ಲಿ ನಮ್ಮ ಬಿಟ್ಟರೆ ಇನ್ನೊಂದೇನೋ ಕಾರ್ಯ ನಡೀತಾಯಿತ್ತು, ಅಷ್ಟು 2 ಕಾರ್ಯ ನಡೀತಾ ಇದ್ದಿದ್ದರಿಂದ ನಮ್ಮದೇ ಮೊದಲನೇ ಪೂಜೆ. ಸೊ ಅವ್ರು ಅಲಂಕಾರ ಮಾಡಿ ಅಂದರೆ ಸೀರೆ ಎಲ್ಲ ನಾವೇ ಮೊದಲೇ ತೊಗೊಂಡೋಗಿ ಕೊಟ್ಬಿಟ್ಟಿದ್ವಿ. ಸೊ ನಾವು ತೊಗೊಂಡೋಗಿರೋ ಸೀರೆನೇ ಉಟ್ಸಿ ತಾಗಿ ಅಲಂಕಾರ ಮಾಡಿದರು. ಸೊ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಆ ಕರ್ಟನ್ನ ತೆಗೆದಾಗ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂದರೆ ತುಂಬಾ ಖುಷಿ ಆಯ್ತಾಯಿತ್ತು ಆ ದೇವ್ರನ್ನ ನೋಡೋಕ್ಕೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಇಲ್ಲೂ ಅಷ್ಟೇ ಇವಾಗ ಬೇರೆ ಥರ ರೆಡಿ ಮಾಡಿದ್ದಾರೆ. ನಾವು ಹೋದಾಗಲೇ ಬೇರೆ ಥರ ಇತ್ತು ವಿಗ್ರಹ, ಇವಾಗಲೇ ಬೇರೆ ಥರ ರೆಡಿ ಮಾಡಿದ್ದಾರೆ ವಿಗ್ರಹಕ್ಕೆ, ಕಿರೀಟ ಅದು ಇದು ಎಲ್ಲ ಹಾಕಿ. ಸೊ ಅಲ್ಲೆಲ್ಲ ಆರತಿನ ಒಪ್ಪಿಸ್ಕೊಂಡು ಈಚೆ ಬಂದಮೇಲೆ ನಮ್ಮ ಸೋನು ಇವರು ನಮ್ಮ ಸೋದ್ರ ಮಾವ ಅವ್ರ ಜೊತೆ ಮಾತಾಡ್ಸ್ತಿದ್ದಾಳೆ. ಸೊ ಏನು ಮಾತಾಡ್ಸ್ತಿದ್ದಾಳೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಹಾಯ್ ಹೇಳು ಮುಂದಕ್ಕೆ. ಸಬ್ಸ್ಕ್ರೈಬ್ ಟು ಯಾರಿಗೆ ಸುಮ್ಮನೆ ಹೇಳಿ ಬೇಗ.
ಅದೇನೋ ಮಾರ್ಕೊಂಡ್ಬಿಟ್ಟೆ. ಕಾವ್ಯ ಪುಟ್ಟಸ್ವಾಮಿ, ಕಾವ್ಯ ಪುಟ್ಟಸ್ವಾಮಿ, ಸ್ಪಂದನಗೌಡ, ಸ್ಪಂದನಗೌಡ, ಕವಿತಾ ಗೌಡ. ಕವಿತಾ ಗೌಡ. ಕಾವ್ಯಕ್ಕ ನಿಂದೆ ಚಾನಲ್ ಮಾಡ್ತಾರದು. ಬನ್ನು ಆಯಿತು, ನಾನೊಂದ್ಸಲ. ಸೊ ಫೈನಲಿ ನಾವು ಕೂಡ ಬಂದು ರೀಚ್ ಆದ್ವಿ. ಸೊ ಸೋನು ಬಂದ ತಕ್ಷಣ ಹೇಳಿದ್ಲು, ಅಕ್ಕ ನಿನ್ನ ಚಾನಲ್ಗೆ ವ್ಲಾಗ್ ಮಾಡ್ತಾ ಇರೋದು, ವಿಡಿಯೋ ಮಾಡ್ತಾ ಇರೋದು ಅಂತ. ಸೊ ನಾನು ಅದೇ ಸರ್ಪ್ರೈಸ್ ಆದೆ, ಸೀರಿಯಸ್ಲಿ ನೀನೇ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನೇ ಇನ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿವರೆಗೂ ಸೋನು ಮಾಡಿದ್ಲು, ಸೋನು ಮತ್ತು ನಂದಿನಿ ಸೇರ್ಕೊಂಡು ವೀಡಿಯೋ ಮಾಡಿದರು. ಸೊ ಅವ್ರು ಮಾಡಿರಲಿಲ್ಲ ಅಂತಂದರೆ ಇಷ್ಟು ಕ್ಲಿಪ್ಪಿಂಗ್ ಸಿಗ್ತಾನೆ ಇರಲಿಲ್ಲ. ಸೊ ಏನು ಮಾಡಿದ್ರು ಎತ್ತಾ ಅಂತ. ಸೊ ಇವಾಗ ಒಂದು ಓವರ್ ಆಲ್ ಬಿಗ್ ರೂಟ ಏನಾಯಿತು ಅಂತ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅವರೆಲ್ಲ ಇಲ್ಲಿ ಆರತಿ ಎಲ್ಲ ಒಪ್ಸಿದ್ಮೇಲೆ ಹೊರಗಡೆನೂ ಕೂಡ ಪೂಜೆ ಮಾಡಬೇಕು, ಕಲ್ಲಿದೆ ಅಲ್ಲಿ ಪೂಜೆ ಮಾಡಿಬಿಟ್ಟು. ಸೊ ಇವಾಗ ನಾವು ಕೋಟೆ ಮಾರಮ್ಮಗೆ ಅಂದರೆ ಇವಾಗ ಏನು ಆರತಿನ ತಂದಿದ್ರು ಎಲ್ಲನೂ ಮನೇಲಿಟ್ಟು, ಅಂದರೆ ರೂಮಲ್ಲಿಟ್ಟು ಮತ್ತು ಕೋಟೆ ಮಾರಮ್ಮಂಗೆ ತರ್ತೀನಿ ಅಂತ ಹೇಳ್ಬಿಟ್ಟು ಆರತಿನ ಅವ್ರು ಹೊರಟ್ರು. ಸೊ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಕವಿತಾ ಬಂದ್ವಿ. ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಪೂಜೆ ಸಾಮಾನು ತರ್ತೀವಿ ಅಂತ ಹೋಗಿದ್ರು. ಸೊ ನಾನು ಅಲ್ಲಿ ವಿಡಿಯೋ ಮಾಡಬೇಕಿತ್ತಲ್ಲ, ಸೊ ನಾನು ಬೇಗ ದರ್ಶನ ಮುಗಿಸ್ಕೊಂಡು ಹೋಗಿರ್ತೀನಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ದರ್ಶನ ಮಾಡ್ತಾಯಿದ್ದೀನಿ. ಸೊ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಸೊ ಸಖತ್ತಾಗಿ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ತಾಯಿ ಸನ್ನಿಧಿ ಅಂದರೆ ಗರ್ಭಗುಡಿ ಮುಂದೆ ಈ ಥರ ಒಂದು ಸ್ಪೇಸ್ ಇದೆ. ಸೊ ಇಲ್ಲಿ ತಾಯಿಗೆ ಅರ್ಚನೆ ಮಾಡಿರೋ ಕುಂಕುಮ ಮತ್ತು ತಾಯಿಗೆ ಬಾಗಿನ ಕೊಟ್ಟಿರೋ ಬಳೆಗಳನ್ನೆಲ್ಲ ಬುಟ್ಟಿಗೆ ತುಂಬಿಟ್ಟಿರ್ತಾರೆ. ಸೊ ನಾನು ನಮ್ಮ ಅಕ್ಕ ಅದನ್ನು ಆರಿಸ್ಕೊಂಡು ಹಾಕ್ಕೊತಿದ್ವಿ ನಮ್ಮ ಸೈಜ್ನ. ಸೊ ಅದೆಲ್ಲ ಆದಮೇಲೆ ನಾವು ಡೈರೆಕ್ಟು ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ಆಲ್ರೆಡಿ ಆರತಿ ತಟ್ಟೆನ ತಂದು ಒಳಗಡೆ ಪೂಜೆನೂ ಮುಗಿಸ್ಕೊಂಡು ಈಚೆಗಡೆ ಮರಿನ ಕಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಮರಿಗೆ ಪೂಜೆ ಮಾಡಿಸ್ತಾಯಿದ್ರು, ಮರಿಗೆ ಮತ್ತು ಕೋಳಿಗೆ. ಸೊ ನಂಗೆ ಗೊತ್ತು ಕೆಲವೊಬ್ರಿಗೆ ನೋಡೋಕ್ಕೆ ಕಷ್ಟ ಆಗುತ್ತೆ ಅಂತ, ಬಟ್ ನಮ್ಮ ಕಷ್ಟ, ನಮ್ಮ ಆಚರಣೆ ನಾವು ಬಿಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಸೊ ಅದನ್ನು ನಾನು ಏನು ಮಾಡಿದೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಯಾರಿಗೆಲ್ಲ ನೋಡೋಕ್ಕೆ ಕಷ್ಟ ಆಗುತ್ತೆ ಪ್ಲೀಸ್ ಸ್ಕಿಪ್ ಮಾಡಿ ಮುಂದೆ ವಿಡಿಯೋನ ನೋಡಿ. ಸೊ ಮುಂದೆ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇವಾಗ ನಮ್ಮ ಥರನೇ ತುಂಬ ಜನ ಮರಿನ ಕಡಿಯೋಕ್ಕೆ ಅಂತ ತಂದು ನಿಲ್ಲಿಸಿದ್ದಾರೆ. ಸೊ ಅರ್ಚಕರು ಒಂದೇ ಸಲ ಬಂದು ಎಲ್ರಿಗೂ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ನೀರು ಹಾಕ್ತಾರೆ. ಮರಿ ತಲೆ ಒದ್ರಿದ್ರೆ ತಾಯಿ ಒಪ್ಪಿಸ್ಕೊಂಡಿದ್ದಾಳೆ ಅಂತ ಅರ್ಥ ಆಗಿ ಅದನ್ನ ಕಡಿತಾರೆ. ಸೊ ಆ ಥರ ಇಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ನಮ್ಮ ಥರನೇ ಬೇರೆಯವರೆಲ್ಲ ಮರಿನ ಇಟ್ಕೊಂಬಂದು ನಿಂತ್ಕೊಂಡಿದ್ದಾರೆ. ಸೊ ಇವ್ರದ್ದು ಮರಿ ತಲೆನ ಒದರ್ತಾ ಇರಲಿಲ್ಲ ನೀರು ಹಾಕಿದ್ರು ಅಂತ ಹೇಳ್ಬಿಟ್ಟು. ಸೊ ಹುಡುಗಿ ಕೈಲಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಇನ್ನೊಂದ್ಸಲ ಪೂಜೆ ಮಾಡ್ತಿದ್ದಾರೆ. ಏನೇ ತಪ್ಪಿದ್ರು ತಾಯಿ ಹೊಟ್ಟೆ ಒಳಗೆ ಹಾಕೋ ಆ ಥರ ಅಂತ ಹೇಳಿ. ಸೊ ಅದಾದಮೇಲೆ ಅವರೆಲ್ಲ ಮರಿ ಕಡ್ದಾಯಿತು. ನಾನು ಹೋಗಿ ಕೋಟೆ ಮಾರಮ್ಮ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಸೊ ನಾವೆಲ್ಲರೂ ಇವಾಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದೇ 4 ಚೌಟ್ರಿಲಿ ನಮ್ಮ ಮನೆಯವ್ರಿ ಕೂಡ ಆಗಿತ್ತು. ಸೊ ಇವಾಗ ಅಂದರೆ ಬ್ರೇಕ್ಫಾಸ್ಟ್ ಅಲ್ಲೇ ಅಂದರೆ ರೆಡಿ ಮಾಡಿಸಿದ್ರು ಭಟ್ರ ಹತ್ರ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ತಂಬಿಟ್ಟು ತಿನ್ನು ಟೇಸ್ಟ್ ಮಾಡು ಅಂದ್ಬಿಟ್ಟು
ಅಂದ್ಬಿಟ್ಟು ಎಲ್ರಿಗೂ ತಂಬಿಟ್ಟು ಕೊಡ್ತಾಯಿದ್ರು. ಸೊ ತಂಬಿಟ್ಟೆಲ್ಲ ತಿಂದ್ಕೊಂಡು ಬಂದ್ವಿ. ಸೊ ಮರಿ ಎಲ್ಲ ಕಡಿತು ಆಲ್ರೆಡಿ, ಅಂದರೆ ಒಂದು 4 ಮರಿ 5 ಮರಿ ಏನೋ ಕಟ್ ಮಾಡಿದ್ರು. 1 ಮರಿನ ದೇವ್ರ ಹತ್ರ ಒಪ್ಪಿಸ್ತಾಯಿದ್ರು. ಇನ್ನು 4 ಮರಿನ ಆಲ್ರೆಡಿ ಕಡಿದು ಅದನ್ನು ಏನಂತ ಪಾರ್ಟ್ಸ್ ಎಲ್ಲ ಸೆಪ್ರೇಟ್ ಮಾಡಿ ಮಾಡ್ತಿದ್ದಾರೆ. ಸೊ ನಾವಿಲ್ಲಿ ಮುದ್ದೆ, ಗೊಜ್ಜು ಮತ್ತು ಕ್ಯಾರೆಟ್ ಹಲ್ವಾ, ಹಾಗೆ ಮಾಂಸ, ಸಾಂಬಾರ್, ಚಿಕನ್ ಚಾಪ್ಸ್ ಮತ್ತು ಫಿಶ್ ಕಬಾಬ್ ಇಷ್ಟು ವೆರೈಟೀಸ್ನ ಮಾಡಿಸಿದ್ರು. ಸೊ ಹಾಗಾಗಿ ಅದಕ್ಕೆ ಏನೇನು ಪಾರ್ಟ್ಸ್ ಬೇಕೋ ಅದೆಲ್ಲ ಡಿವೈಡ್ ಮಾಡಿಕೊಂಡು ಕಡಿತಾ ಇದ್ದಾರೆ. ಹಾಯ್ ಸ್ಫೂರ್ತಿ, ಹಾಯ್ ನಂದಿನಿ, ಇವರೇ ಮದುವೆ ಹೆಣ್ಣು. ಹಾಯ್ ಸೋನುಗೆ ಜ್ವರ ಪಾಪ, ಮುಖ ತೋರಿಸಿರ್ಲಿ. ಆಂಟಿ ಹಾಯ್, ಭಾಗ್ಯ ಆಂಟಿ ಹಾಯ್, ಅಕ್ಕ ಹಾಯ್. ಮಾಂಸ ಬೇಯ್ತೈತೆ, ಗಮ್ಮಂತೈತೆ. ನನಗಂತೂ ಷಷ್ಠಿಯಿಂದ ತಿಂದೆ ಸಕ್ಕತ್ತು ತಿನ್ನಬೇಕು ಅಂತ ಫೀಲ್ ಆಗ್ತೈತೆ, ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು. ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ತಿಂಡಿ ಮಾಡಿಕೊಂಡು ಹೋಗಿ ರೆಡಿಯಾಗಿ ಬಂದು ನಾವು ಊಟ ಮಾಡಬೇಕು. ಸೊ ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಡಬೇಕು. ಸೊ ಇದು ಪ್ಲ್ಯಾನು. ಎಲ್ಲರೂ ಕೂತಿದ್ದಾರೆ. ತಿಂಡಿಗೆ ಬಂದು ಟೊಮ್ಯಾಟೊ ಪಲಾವ್ ಮಾಡಿದರು. ಸೊ ನನಗಂತೂ ಭಟ್ರು ಮಾಡೋ ಟೊಮ್ಯಾಟೊ ಪಲಾವ್ ಅಂದರೆ ತುಂಬಾ ಇಷ್ಟ. ಸೊ ನಮ್ಮ ಸೈಡ್ ಯಾವುದೇ ಫಂಕ್ಷನ್, ಯಾವುದೇ ಕಾರ್ಯ ಮಾಡಿದ್ರು ಕೂಡ ಟೊಮೆಟೊ ಪಲಾವೇ ಮಾಡಿಸೋದು ಅವತ್ತಿನ ದಿನ. ಸೊ ಅದಾದಮೇಲೆ ನಮ್ಮ ಮಮ್ಮಿಯವ್ರನ್ನ, ಅಕ್ಕವ್ರನ್ನ ಎಲ್ಲರೂ ಕರೆದೆ ಬನ್ನಿ ಮನೆಗೆ ಅಂತ. ಯಾಕಂದರೆ ನಮ್ಮ ಮನೆ ನಿಯರ್ ಇದ್ದಿತ್ತು, 1 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ಇದ್ದಾರೆ, ನಮ್ಮ ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕರೆದೆ. ಸೊ ಎಲ್ಲರೂ ಕೂಡ ಬರೋಕ್ಕೆ ರೆಡಿ ಆದರು. ಸೊ ಹಾಗಾಗಿ ನಾವು 3 ಕಾರಲ್ಲಿ ಅಲ್ಲಿಂದ ಹೊರಟ್ವಿ. ಸೊ ನಾನು ಎಂಡಲ್ಲಿ ಎಲ್ಲರೂ ಕರಿಬೇಕಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಹಿಂದೆಯಿಂದ ಬರೋಣ ಅಂತ ಹೇಳ್ಬಿಟ್ಟು ಸೊ ನಾನು ಲಾಸ್ಟ್ ಕಾರಲ್ಲಿ ಹೋದೆ. ನಮ್ಮ ಅಣ್ಣವರು ಫಿಶ್ ತರೋಣ ಅಂತ ಹೋಗಿದ್ರು, ಫಿಶ್ ಕಬಾಬಿಗೆ. ಸೊ ಅದು ತಂದಾದಮೇಲೆ ನಾನು ಅದೇ ಕಾರಲ್ಲಿ ನಮ್ಮನ್ನು ಡ್ರಾಪ್ ಮಾಡಿಕೊಟ್ರು ನಮ್ಮ ಮನೆಗೆ. ಸೊ ಅದಾದಮೇಲೆ ನಮ್ಮ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಕೂತಿದ್ರು. ಸೊ ಎಲ್ರಿಗೂ ಅಮ್ಮ ಕಾಫಿ, ಟೀ ಮತ್ತು ಹಣ್ಣುಗಳು ಎಲ್ಲನೂ ಕೂಡ ಕಟ್ ಮಾಡಿ ಕೊಡ್ತಾಯಿದ್ರು. ಸೊ ಅವತ್ತಮ್ಮ ಬ್ರೇಕ್ಫಾಸ್ಟ್ ದೋಸೆ ಮಾಡಿದರು. ಸೊ ಹಾಗಾಗಿ ಯಾರಿಗೆಲ್ಲ ದೋಸೆ ಬೇಕು, ತಿಂಡಿ ಮಕ್ಕಳಿಗೆಲ್ಲ, ಸೊ ಎಲ್ಲನೂ ಕೂಡ ಹಾಕ್ಕೊಡ್ತಾಯಿದ್ರು. ನಾನು ಅಷ್ಟರಲ್ಲಿ ಬಂದೆ. ಸೊ ಅಪ್ಪ ಬಂದ ತಕ್ಷಣ ಹೇಳ್ತಾಯಿದ್ರು, ನೀನು ಬೇಗ ಬರಬೇಕಲ್ವಾ ಅಂತ. ಸೊ ನಾನೇನು ಮಾಡಲಿ, ಎಲ್ರಿಗೂ ಕರಿಬೇಕಲ್ವಾ. ಸೊ ನಾವು ಕರಿದೇ ಹೊಟ್ಟೋದ್ರೆ ಅವ್ರು ನೋಡಿ ಎಲ್ಲರೂ ಹೋದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಮತ್ತು ಸ್ಫೂರ್ತಿ 3 ಜನ ಇದ್ವಿ. ಸೊ ನಾವು 3 ಜನ ಲೇಟಾಗಿ ಹೊರಟ್ವಿ. ಬಂದ್ವಿ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಬನ್ನಿ ಅಂತ ಕರ್ಕೊಂಬಂದೆ ಮನೆಗೆ. ಸೊ ಇವಾಗ ಪುಟ್ಟ ಸ್ನಾನ ಮಾಡ್ತಾಯಿದ್ದ. ಸೊ ನಾನು ಕೆಲವೊಂದು ಸೀರೆ ಎಲ್ಲ ಇಲ್ಲೇ ಇಡಬೇಕಿತ್ತು. ನಾನು ಏನು ತೊಗೊಂಡೋಗಿದ್ದೆ ಎಲ್ಲ ವಾಪಸ್ ಇಡಬೇಕು. ಸೊ ಎಲ್ಲ ತಂದಿದ್ದೀನಿ. ಸೊ ಮತ್ತು ಬಳೆ ಇಟ್ಟು ಸ್ಯಾರಿಗಳನ್ನೆಲ್ಲ ವಾಪಸ್ ಇಟ್ಟು ಹೋಗಬೇಕು ಅಂತ ಲಗೇಜ್ ತಂದಿದ್ದೆ. ಸೊ ಎಲ್ಲನೂ ಅನ್ಪ್ಯಾಕ್ ಮಾಡಿ ಇಟ್ಟು ಸೊ ರೆಡಿ ಆಗಬೇಕು. ನಂದಿನಿಗೆ ಪಾರ್ಲರ್ ಅವ್ರು ಬರ್ತಾರೆ ರೆಡಿ ಮಾಡೋಕ್ಕೆ. ಅವಳೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಸೊ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಕೆಳಗೆ ಕೂತಿದ್ದಾರೆ, ಫ್ರೂಟ್ಸು ಮತ್ತು ಕಾಫಿ ಎಲ್ಲ ಕುಡಿತಿದ್ದಾರೆ. ಸೊ ಅಷ್ಟೇ. ನಾನು ಇವಾಗ ಬಂದೆ. 3 ಕಾರು. ನಮ್ಮ ಕಾರಲ್ಲಿ ಮಮ್ಮಿ ಅವರೆಲ್ಲರೂ ಬಂದರು. ಇನ್ನೊಂದು ಕಾರಲ್ಲಿ ಮಕ್ಕಳುಗಳು, ಮದುವೆ ಹುಡುಗಿ ಅವರೆಲ್ಲ ಬಂದರು. ನಾವು ಇನ್ನೊಂದು ಕಾರಲ್ಲಿ ಬಂದ್ವಿ. ಸೊ ನಾನು ನಿವೇದಿತಾ ಕಾರಲ್ಲಿ ಅಷ್ಟು ಜಾಗ ಇರಲಿಲ್ಲ ಅಂತ. ಸೊ ಮತ್ತೆ ಇವಾಗ ಈ ಕಡೆಯಿಂದ ಎಲ್ಲ ವಾಪಸ್ ಹೋಗಬೇಕು. ಸೊ ಅಷ್ಟೇ. ಸೊ ಚೆನ್ನಾಗಿದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟೇ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅದಾದಮೇಲೆ ನಂದಿನಿಗೆ ಮೇಕಪ್ ಆರ್ಟಿಸ್ಟ್ ಬಂದರು. ಸೊ ಅವ್ರು ಬರೋದೇ 1 ಅವರ್ ಮಾಡಿಬಿಟ್ರು. ಸೊ ಏನಾಯಿತು ಅಂದರೆ ರೆಡಿಯಾಗಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಜನ ನೆಂಟರು ಬಂದು ಊಟಕ್ಕೆ ಕೂತ್ಬಿಟ್ಟಿದ್ರು. ಸೊ ಅಷ್ಟೊಂದು ಲೇಟ್ ಆಗೋಯಿತು. ಸೊ ಇವ್ರು ಬಂದು ಮೇಕಪ್ ಆರ್ಟಿಸ್ಟ್ ಪೂಜಾ ಅಂತ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ ಫೇಮಸ್ ಮೇಕಪ್ ಆರ್ಟಿಸ್ಟ್ ಲಕ್ಷ್ಮೀ ಶೆಟ್ಟಿ ಅಂತ ಇದ್ದಾರಲ್ಲ, ಸೊ ಅವ್ರ ಹತ್ರ ಇವರು ಮೇಕಪ್ನ ಕಲ್ತಿರೋದು. ಸಖತ್ ಇಷ್ಟ ಆಯಿತು ನನಗೆ ಔಟ್ಕಮ್ ಇವ್ರದ್ದು. ಸೊ ಏನೇ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಬೇಗ ಮಾಡ್ತಾರೆ. ಸೊ ನಾನು ಅವ್ರಿಗೆ ಹೇಳಿದೆ, ನೆಕ್ಸ್ಟ್ ನೀವು ಯಾವುದೇ ನಂದು ಈವೆಂಟ್ಸ್ ಇದ್ದರೂ ನೀವೇ ನನಗೆ ಫಿಕ್ಸ್ ಅಂತ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಔಟ್ಕಮ್ಮು. ಸ್ಕಿನ್ ಯಾವ ಥರ ಇದೆ, ಸೊ ಇವ್ರ ಸ್ಕಿನ್ಗೆ ಯಾವುದು, ಇವ್ರ ಸ್ಕಿನ್ ಟೋನ್ಗೆ ಯಾವುದು ಫೌಂಡೇಶನ್ ಮ್ಯಾಚ್ ಆಗುತ್ತೆ ಅಂತೆಲ್ಲ ನೋಡಿ ಅಪ್ಲೈ ಮಾಡ್ತಿದ್ರು. ಸೊ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಕೆಲವೊಬ್ಬರು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಹತ್ರ ಇರೋ ಫೌಂಡೇಶನ್ನ ಸುಮ್ಮನೆ ಅಪ್ಲೈ ಮಾಡೋದು, ಅದು ಅವ್ರಿಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ನೋಡೋದಿಲ್ಲ, ಆ ಥರ ಮಾಡಿಬಿಡ್ತಾರೆ. ಸೊ ಬಟ್ ಇವ್ರು ಹಂಗಲ್ಲ, ತುಂಬ ಚೆನ್ನಾಗಿ ಪೇಷನ್ಸಿಂದ ಎಲ್ಲವೂ ಕೂಡ ಬೇಗ ಮಾಡಿ ಮುಗಿಸ್ಕೊಟ್ರು. ಸೊ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ನಿಮಗೇನಾದ್ರು ಈ ಮೇಕಪ್ ಆರ್ಟಿಸ್ಟ್ದು ನಂಬರ್ ಬೇಕಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ಇವ್ರನ್ನ ರೆಕಮೆಂಡ್ ಮಾಡ್ತೀನಿ. ಸೊ ಹಾಗೆ ನಂಬರು ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಇವ್ರು ಬಂದು ಮಂಡ್ಯದವರೇ. ಸೊ ಆ ಕಡೆ ಕೊಪ್ಪ ಕೌಡ್ಲೆ ಬರ್ತಲ್ಲ ಆ ಸೈಡ್ ಅವರು. ಸೊ ಇವರು ಆಲ್ ಇಂಡಿಯಾ ಮಂಡ್ಯ ಸೈಡ್ ಎಲ್ಲೇ ಇದ್ದರೂ ಕೂಡ, ಆಲ್ ಮಂಡ್ಯ ಎಲ್ಲೇ ಇದ್ದರೂ ಕೂಡ ಇವ್ರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅಷ್ಟು ಏನು ಕಾಸ್ಟ್ಲಿ ಅನಿಸಲಿಲ್ಲ, ವರ್ತ್ ಅಂತ ಅನಿಸುತ್ತೆ. ಬಿಕಾಸ್ ಮೇಕಪ್ ಆದಮೇಲೆ ನಮಗೇನೆ ವರ್ತ್ ಅನಿಸುತ್ತೆ ಅಮೌಂಟ್ ಕೊಟ್ಟಿದ್ದು ಕೂಡ.
ಸೊ ಇವಳು ನಂದಿನಿ ಬಂದು ಲಂಗದ ಮೇಲೆ ಈ ಥರ ಹಾಫ್ ಸ್ಯಾರಿ ಥರ ವೇರ್ ಮಾಡಿಸ್ಕೊತಾ ಇದ್ಲು. ಸೊ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಂಟ್ರಾಸ್ಟಾಗಿ ಸ್ಯಾರಿ. ಸೊ ನಂದು ಏನಾದ್ರು ಪಿಕ್ ಸಿಕ್ಕಿದ್ರೆ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ನಂದು ಸೇಮ್ ಕಾಂಬಿನೇಷನ್ನು ಸ್ಯಾರಿ. ಸೊ ಇವಳದು ಸ್ವಲ್ಪ ಬ್ಲೂ ಕಲರ್ ಬಾರ್ಡರ್ ಇದೆ, ನಂದು ಇರಲಿಲ್ಲ ಅಷ್ಟೇ. ಸೊ ಸೇಮ್ ಕಾಂಬಿನೇಷನ್ ಸೀರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಂದಿನಿ ಕೂಡ. ಸೊ ನನಗೂ ನಮ್ಮ ಅಕ್ಕಂಗೂ ಸಖತ್ ಇಷ್ಟ ಆಗೋದ್ರು ಈ ಮೇಕಪ್ ಆರ್ಟಿಸ್ಟ್. ಸೊ ಏನೇ ಒಂದು ಮಾಡಿದ್ರು ಕೂಡ ನಮ್ಗೆ ಇಷ್ಟ ಆಗೋ ಥರ ನಾವು ಕನ್ನಡಲ್ಲಿ ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ರೆ ನಿಜ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ 1,000 ಎಕ್ಸ್ಟ್ರಾ ಕೊಟ್ಬಿಡೋಣ, ಬಟ್ ಸರ್ವೀಸ್ ಇಷ್ಟ ಆಗಿಲ್ಲ ಅಂತಂದರೆ ದುಡ್ಡು ವೇಸ್ಟು, ನಮ್ಮ ಎನರ್ಜಿನೂ ವೇಸ್ಟ್ ಅಲ್ವಾ. ಬಟ್ ಇವ್ರು ಹಂಗಲ್ಲ. ಹೆಂಗೆ ಅಂದರೆ ಮೆಚ್ಯೂರ್ಡ್ ಸ್ಕಿನ್ನಿಗೆ ಯಾವ ಥರ ಮೇಕಪ್ ಮಾಡಬೇಕು, ಸ್ವಲ್ಪ ಸ್ಕಿನ್ ಪ್ರೀ ಮೆಚ್ಯೂರ್ ಇದ್ದರೆ ಯಾವ ಥರ ಮಾಡಬೇಕು, ಈ ಥರ ಎಲ್ಲ ನೋಡಿ ಸ್ಕಿನ್ನ ನೋಡಿ ಅವ್ರ ಥರ ಮೇಕಪ್ ಮಾಡ್ತಾಯಿದ್ರು. ಸೊ ಸಖತ್ ಖುಷಿ ಆಯಿತು. ಸೊ ನಾವು ಫಿಕ್ಸ್ ಆಗಿದ್ದೀವಿ. ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಮ್ಮನ್ನು ತಿಳಿಸ್ತೀನಿ. ಸೊ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು, ಬನ್ನಿ ಆಯಿತು ಅಂತ. ನಂದಿನಿಗಂತೂ ನಂದಿನಿ ರಿಲೇಷನ್ಸ್ ಎಲ್ಲರೂ ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದರು, ನಾವು ಬಂದ್ವಿ, ಎಲ್ಲಿದ್ಯಾ ಅಂತ. ಸೊ ಹಾಗೆ ಚೌಟ್ರಿ ಎಲ್ಲಿ ಬರುತ್ತೆ ಅಂತ, ಬಿಕಾಸ್ ಸೋಮಳಮ್ಮ ದೇವಸ್ಥಾನ ಅಂತ ತುಂಬ ಚೌಟ್ರಿಗಳಿದೆ. ಸೊ ಹಾಗಾಗಿ ಎಲ್ಲಿ ಬರುತ್ತೆ ಅಂತೆಲ್ಲ ಕೇಳಿಕೊಂಡು ತುಂಬ ಜನ ಫೋನ್ ಮಾಡ್ತಾನೆ ಇದ್ದರು. ಸೊ ನಮ್ಮ ಚಿಕ್ಕಮ್ಮ ಎಲ್ಲರೂ ಇನ್ನೇ ಎಷ್ಟೊತ್ತು ಅಂತೆಲ್ಲ ಬೈತಾಯಿದ್ರು, ಬೇಗ ಬನ್ನಿ ಅಂತ. ಸೊ ಫೈನಲಿ ನಂದಿನಿ ಇಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ನೀವು ಕಮೆಂಟ್ ಮಾಡಿ ಅವಳು ಯಾವ ಥರ ಕಾಣಿಸ್ತಾ ಇದ್ಲು ಅಂತ. ಸೊ ಬೀಗ್ರೂಟಕ್ಕೆ ಇದೊಂಥರ ಏಳು ಮಾಡಿಸಿದ್ದ ಔಟ್ಲುಕ್ ಮತ್ತು ಸ್ಯಾರಿ ಅಂತ ಅನಿಸುತ್ತೆ ನನಗೆ ಇದು ಒಂದು ಔಟ್ಫಿಟ್ಟು. ಸೊ ನಾನು ಇದೇ ಥರ ಹಾಕಿದ್ದೆ, ನನ್ನ ತಂಗಿನೂ ಇದೇ ಥರ, ನಮ್ಮ ಅಕ್ಕನೂ ಇದೇ ಥರ, ಆ್ಯಂಡ್ ಇವನ್ ನಂದಿನಿನೂ ಕೂಡ ಇದೇ ಥರ ವೇರ್ ಮಾಡಿದ್ಲು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬರೋರು ಯಾವ ಥರ ಹಾಕ್ಕೋತಾರೆ ಅಂತ ನೋಡಬೇಕು. ಸೊ ನೋಡೋಕ್ಕೂ ಕೂಡ ತುಂಬ ಪ್ರೆಟಿಯಾಗಿದ್ದಾರೆ ಇವರು ಮೇಕಪ್ ಆರ್ಟಿಸ್ಟು. ಸೊ ತುಂಬ ಖುಷಿ ಆಯಿತು. ಸೊ ನಿಮ್ಗೇನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಇವಾಗ ನಾವು ಅರಿಬರಿನಲ್ಲಿ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನನ್ನ ತಮ್ಮನ ಕಾರ್ ಬಂದು ಅವ್ರ ಫ್ರೆಂಡ್ ತಂದಿದ್ರು ಕಾರ್ನ. ಸೊ ಅವ್ರ ಕಾರಲ್ಲಿ ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ಸೋನು, ಸ್ಫೂರ್ತಿ ಮತ್ತು ನಂದಿನಿ ಎಲ್ಲರೂ ಕೂಡ ಒಂದು ಕಾರಲ್ಲಿ ಹೋದರು. ಸೊ ನಮ್ಮ ಕಾರು ಕೂಡ ಬರ್ತಾಯಿತ್ತಲ್ವ, ಸೊ ನಾನು ಅಮ್ಮ ಇನ್ನೊಂದು ಕಾರಲ್ಲಿ ಹೋದ್ವಿ. ಸೊ ನಾವು ಹೋಗುವಾಗ ಎಷ್ಟು ಖಾಲಿ ಇತ್ತು, ಬರುವಾಗ ನೋಡಿ ಎಷ್ಟು ಕ್ರೌಡ್ ಅಂತ. ನಾವು ಮಾಡ್ತಿದ್ವಲ್ಲ ಆ ಚೌಟ್ರಿನಲ್ಲೇ, ಆ ಲೈನಲ್ಲೇ ಇನ್ನೊಂದು ಕೂಡ ಬೀಗ್ರೂಟ ಇತ್ತು. ಸೊ ಹಾಗಾಗಿ ಆ ಫುಲ್ ಏರಿಯಾನೇ ಫುಲ್ ರಶ್ ಅಂತ ಹೇಳ್ಬೋದು. ಸೊ ಅಷ್ಟು ರಶ್ ಆಗಿಬಿಟ್ಟಿತ್ತು. ನಾವು ಅಲ್ಲಿಂದ ಎಲ್ಲ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಊಟಕ್ಕೆ ಕೂತಿದ್ರು. ಸೊ ನಾನು ಏನಿಲ್ಲ, ಸ್ಟ್ರೇಟ್ ಅವೇ ಯಾರ್ಯಾರು ಬಂದಿದ್ದಾರೆ ಅಂತ ಒಂದ್ಸಲ ಹಿಂಗೆ ಸುಮ್ಮನೆ ಮಾತಾಡಿಸ್ಕೊಂಡು ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಅಂದರೆ ಬೇಕಿದ್ದವ್ರನ್ನೆಲ್ಲ ಮಾತಾಡ್ಸಿದ್ದಾಯಿತು, ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಇವಾಗ ನಾನು ಸೈಡಲ್ಲಿ ಫೋಟೋನ ಅಟ್ಯಾಚ್ ಮಾಡ್ತೀನಿ ನಮ್ಮದು. ಸೊ ನಮ್ಮದು ಮತ್ತು ನಂದಿನಿ ಅವ್ರು ಅಂದರೆ ತಮ್ಮ ನೆಂಟಿದ್ದು ಎಷ್ಟು ಸಿಮಿಲರ್ ಇತ್ತು ಆ ಡ್ರೆಸ್ ಕೋಡ್ ಅಂತ ನೋಡಿ. ಸೊ ನನಗೆ ಅವಳು ನೋಡ್ತಿದ್ರೆ ನನಗೆ ನಾನು ರೆಡಿಯಾಗಿದ್ದೆ ಅಷ್ಟು ನೆನಪಾಗ್ತಾಯಿತ್ತು. ಸೊ ಅವಳು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇಲ್ಲ, ನಾನು ಅವತ್ತಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಸೊ ಅದಾದಮೇಲೆ ನಾನು, ಅಮ್ಮ, ಪಾಪು ಇವುಗಳೆಲ್ಲ ಸೇರಿ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟಕ್ಕೆ ತುಂಬ ಕ್ರೌಡ್ ಇತ್ತು. ಅಂದರೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಷಷ್ಠೀಲಿ ತನಕ ತಿನ್ನಬಾರ್ದು ಅಂತ ಹೇಳಿ ಅಷ್ಟು ದಿನದಿಂದ ನಾನು ಊಟ ಮಾಡಿರಲಿಲ್ಲ ನಾನ್ ವೆಜ್. ಸೊ ಪುಟ್ಟು ನನಗೆ ಅಂದರೆ ನೆರವಿ ದಿನವೇ ಮಾಡಬೇಕು, ಬೀಗ್ರೂಟದ ದಿನ ಅಂತ ಅವತ್ತೇ ಮಾಡಿದ್ದು. ಸೊ ನಂದಿನಿ ಮತ್ತು ಪುಟ್ಟ ಇಬ್ಬರು ಕೂಡ ಬಂದವ್ರನ್ನೆಲ್ಲರೂ ಮಾತಾಡಿಸಿ ಫೋಟೋನ ತೆಗೆಸ್ಕೊತಾಯಿದ್ರು. ಸೊ ನೆಕ್ಸ್ಟ್ ಇವಾಗ ಮತ್ತೆ ಇನ್ನೊಂದು ಮದುವೆ ಇವೆಂಟ್ ನಡೆಯುತ್ತೆ ನಮ್ಮ ಫ್ಯಾಮಿಲಿನಲ್ಲಿ. ಸೊ ಇದರೊಳಗೆ ಗೆಸ್ ಮಾಡಿ ಹುಡುಗಿ ಯಾರು ಅಂತ. ಸೊ ಅವರು ಹುಡುಗಿ ಕೂಡ ಬಂದಿದ್ದರು, ನಮ್ಮ ಮಾವನ ಮಗನಿಗೆ ಫಿಕ್ಸ್ ಆಗಿರೋ ಹುಡುಗಿ ಅವರು. ಸೊ ನೆಕ್ಸ್ಟ್ ಯುಗಾದಿ ಹಬ್ಬದ ಟೈಮಿಗೇನೋ ಮದುವೆ ಇದೆ, ಮೇ ಬಿ ಅಂದರೆ ಸಂಕ್ರಾಂತಿ ಮುಗಿದ್ಮೇಲೆ ಎಂಗೇಜ್ಮೆಂಟ್ ಕೂಡ ಇರುತ್ತೆ. ಸೊ ಅದು ಕೂಡ ಬರುತ್ತೆ ವ್ಲಾಗು ಪಕ್ಕಾ ಇನ್ ಫ್ಯೂಚರ್. ಸೊ ಮದುವೆ ಏನು ತುಂಬ ಲೈನಿಗಿದೆ ಮದುವೆಗಳು ಮಾಡುವಂಥದ್ದು. ಸೊ ತುಂಬಾ ಮದುವೆ ಆಗೋವಂಥವು ಕೂಡ ಇದೆ ಫ್ಯಾಮಿಲಿನಲ್ಲಿ. ನಮ್ಮ ಅಣ್ಣಂದಾಗಬೇಕು, ಮತ್ತು ನನ್ನ ತಂಗಿದಾಗಬೇಕು, ನನ್ನ ಮೈದ್ನಂದು ಮಾಡಬೇಕು. ಸೊ ಈ ಥರ ಸಾಲಕ್ಕಿದೆ. ಸೊ ಅದಾದಮೇಲೆ ಎಂಡಲ್ಲಿ ಒಂದು ಫ್ರೇಮ್ ಇರಲಿ ಅಂತ ಈ ಥರ ಫೋಟೋನ ನಾವು ಅರೌಂಡ್ ನಾನು BSc ಸೆಕೆಂಡ್ ಇಯರಲ್ಲಿದ್ದಾಗ ತೆಗೆಸ್ಕೊಂಡಿದ್ದು. ಈ ಥರ ಅಂದರೆ ನಾನು 20 ಇಯರ್ಸ್ ಇದ್ದಾಗ ತೆಗೆಸ್ಕೊಂಡಿದ್ದು. ಈ ಥರ ಒಂದು 10 ಇಯರ್ಸ್ ಬ್ಯಾಕ್ ಈ ಥರ ಫೋಟೋ ತೆಗೆಸ್ಕೊಂಡಿದ್ದು. ಸೊ ಇಲ್ಲಿ ಮತ್ತೆ ಅದೇ ಫೋಟೋ ಎರಡು ಕೊಲಾಜ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾವು ನಿಂತ್ಕೊಂಡು ಒಂದು ಫ್ರೇಮಲ್ಲಿ ಫೋಟೋನ ತೆಗೆಸ್ಕೊತಾ ಇದ್ವಿ. ಸೊ ನಮ್ಮ ಕಡೆ ಬರೀ ಹೆಣ್ಮಕ್ಳೇ ಸಂತತಿನೇ ಜಾಸ್ತಿ, ಹೆಣ್ಮಕ್ಳು ಹಾಗೆ ಗಂಡು ಮಕ್ಕಳೆಲ್ಲ ಮನೆಗೆ ಒಬ್ಬೊಬ್ಬರೇ ಆ ಥರನೇ ಇರೋದು.
ಬಟ್ ಎಲ್ರಿಗೂ ಇಬ್ಬಿಬ್ರು ಹೆಣ್ಮಕ್ಳು ಇರೋದ್ರಿಂದ ಸೊ ಹೆಣ್ಮಕ್ಳು ಜಾಸ್ತಿ. ಸೊ ಹಾಗಾಗಿ ನಿಂತ್ಕೊಂಡು ಫೋಟೋಸ್ನ ತೆಗೆಸ್ಕೊತಿದ್ವಿ. ಸೊ ನಾವು ಲಾಸ್ಟ್ 3 ಜನ ಅಂದರೆ ಮಮ್ಮಿ, ಚಿಕ್ಕಮ್ಮ, ಇನ್ನೊಬ್ರು ಚಿಕ್ಕಮ್ಮ 3 ಜನ ಮಕ್ಕಳು ಮಾತ್ರ ಇಲ್ಲಿರೋದು. ಸೊ ಎಲ್ಲರೂ ಇರಲಿಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ರು ಆಲ್ರೆಡಿ. ಸೊ ಹಾಗಾಗಿ ನಾವು 6 ಜನ ನಿಂತ್ಕೊಂಡು ತೆಗೆಸ್ಕೊಂಡ್ವಿ. ಸೊ ಅದಾದಮೇಲೆ ನಮ್ಮ 2 ಕ್ಯೂಟ್ ಲಿಟಲ್ ಬಾಯ್ಸ್. ಸೊ ನಮ್ಮ ಪನ್ನು ಹೆಂಗೆ ಅಂದರೆ ಒಂದು ಹೊಸ ಬಟ್ಟೆ ಹಾಕ್ಬಿಟ್ರೆ ಸಾಕು, ಜೋಬಳು ಕೈ ಹಾಕ್ಕೊಂಡು ಫುಲ್ ಹೀರೋ ಥರ ನಿಂತ್ಕೊಂಬಿಡೋದು. ಸೊ ಅದಾದಮೇಲೆ ಇವ್ರಿಗೆ ಪಪ್ಪಿ ಕೊಡು ಅಂತೆಲ್ಲ ಕೊಡಿಸಿ ಏನೇನೋ ಫೋಟೋಸ್ ಎಲ್ಲ ತೆಗೆಸಿದ್ದಾರೆ. ಸೊ ಡೆಫಿನೆಟ್ಲಿ ಕ್ಯಾಮ್ರಾಮ್ಯಾನ್ ತೆಗೆದಿರ್ತಾರಲ್ಲ, ಅದು ಬಂದಮೇಲೆ ಶೇರ್ ಮಾಡ್ಕೊತೀನಿ ಇನ್ ಫ್ಯೂಚರ್ ವ್ಲಾಗ್ಸಲ್ಲಿ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅವೆರಡು, ಅದೇ ನಮ್ಮ ಮಯ್ಯು ಮತ್ತು ಪನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಅದೆಲ್ಲ ಆದಮೇಲೆ ಫಂಕ್ಷನ್ ಎಲ್ಲ ಮುಗೀತು, ನೆಂಟರೆಲ್ಲ ಹೋದರು. ಸೊ ಹೋದಾದ್ಮೇಲೆ ಇನ್ನು ಮಿಕ್ಕಿರೋ ಸಾಂಬಾರ್, ಗೊಜ್ಜು ಅದು ಇದು ಎಲ್ಲನೂ ಕೂಡ ಪ್ಯಾಕಿಂಗ್ ನಡೀತಾ ಇತ್ತು. ಸೊ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರಿಂದ ಸೊ ನನಗೂ ಕೂಡ ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಟರು. ಸೊ ಇವಾಗ ನಮ್ಮ ಅಕ್ಕ ಅವರು ಹೊರಡ್ತಿದ್ದಾರೆ. ಸೊ ಅಮ್ಮನ ಡ್ರಾಪ್ ಮಾಡೋಕ್ಕೆ ಹೋಗಿದ್ರು. ಸೊ ಅವ್ರು ಬಂದಮೇಲೆ ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಮಮ್ಮಿ ಇಬ್ಬರು ಬ್ಯಾಲೆನ್ಸ್ ಇದ್ವಿ. ನಾನು ಮಮ್ಮಿ ಮತ್ತು ನಮ್ಮ ಅಣ್ಣನೂ ಕೂಡ ನಮ್ಮ ಕಾರಲ್ಲೇ ಬಂದು ಚೀನಿಯಿಂದ ಅವನು ಕೆಲಸ ಮಾಡೋ ಪ್ಲೇಸಿಗೆ ಹೋದ. ಸೊ ಪಾಪ ಅವನಿಗಂತೂ ಫ್ರೀನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಇವಾಗ ಅವನು ಆದಿಚುಂಚನಗಿರಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸೊ ಹಾಗಾಗಿ ಅಲ್ಲಿ ಹೋಗ್ಬೇಕಾಯ್ತು. ಬೆಳಗ್ಗೆ ಇದ್ದರೆ ಸೋಮವಾರ ಮತ್ತು ಹರಿಬರಿನಲ್ಲಿ ಹೋಗೋಕ್ಕಾಗಲ್ಲ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದನೇ ಹೋಗ್ಬಿಟ್ಟ ಡೈರೆಕ್ಟ್ ಫಂಕ್ಷನಿಂದ. ಸೊ ಗೈಸ್, ಊಟ ಎಲ್ಲ ಆಯಿತು, ಎಲ್ಲ ಖಾಲಿ ಆಯಿತು, ನೆಂಟರೆಲ್ಲ ಹೋಗಾಯಿತು. ಈಗ ನಾವು ನಮ್ಮ ಮನೆಯವ್ರು ಅಷ್ಟೇ ಇರೋದು. ಸೊ ಸ್ವಲ್ಪ ಸಾಂಬಾರು ಇರೋದೆಲ್ಲನೂ ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಹೋಗಿ ಊರಿಗೆ ಹೋಗಿ ಲಗೇಜ್ ತೊಗೊಂಡು ಅಲ್ಲಿಂದ ಮಂಡ್ಯ ಹೋಗಿ, ಮಂಡ್ಯದಿಂದ ಬೆಂಗಳೂರು ಹೋಗಬೇಕು. ಅಲ್ಲಿಂದ ಅಬ್ಬಿಯವ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ಅಷ್ಟೇ. ಸೊ ಅದೇ ಅಪ್ಡೇಟು. ಸೊ ಸಾಧ್ಯ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಫಂಕ್ಷನಿಂದ ಬಂದು ಮನೆಗೆ ಬಂದು ಮನೆಯಿಂದ ಲಗೇಜ್ ಎಲ್ಲ ತೊಗೊಂಡು ಅಲ್ಲಿಂದ ಬೆಂಗಳೂರಿಗೆ ಹೊರಟಿದ್ದಾಯಿತು. ತುಂಬ ಭಾರದ ಮನಸ್ಸಲ್ಲೇ ಹೋದೆ ಅಂತ ಹೇಳ್ಬೋದು ಬೆಂಗಳೂರಿಗೆ. ಏನಕ್ಕೆ ಅಂದರೆ 15 ಡೇಸ್ ಮಮ್ಮಿ ಮನೇಲಿದ್ದೆ. ತುಂಬ ಒಂಥರ ಏನೋ ಒಂಥರ ಅದು ನಮ್ಮ ಸ್ವರ್ಗ ಇದ್ದಂಗೆ ತವ್ರ ಮನೆ. ಸೊ ಅಲ್ಲಿ ಸೆಟಲ್ ಆಗಿಬಿಟ್ಟಿದ್ದೆ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗಬೇಕು, ನಾನಪ್ಪನೂ ಇಬ್ಬರೇ ಇರಬೇಕು. ನಾವು 3 ಜನ ಅಂದಾಗ ಸಖತ್ ಒಂಥರ ಯಾಕೋ ಅಡ್ಜಸ್ಟ್ ಆಗಿರೋ ಜೀವನನೇ, ಬಟ್ ಏನೋ ಒಂಥರ ಮನಸ್ಸು ಕಷ್ಟ ಆಗ್ತಿತ್ತು ಹೋಗೋಕ್ಕೆ. ಸೊ ಒಲ್ಲದ ಮನಸ್ಸಿನಲ್ಲಿ ಬೆಂಗಳೂರಿನತ್ತ ನಮ್ಮ ಪಯಣ ಸಾಕ್ತು. ಸೊ ಬಂದು ಬೆಂಗಳೂರು ರೀಚ್ ಆದೆ. ಸೊ ಇದಾಗಿತ್ತು ನನ್ನ ತಮ್ಮನ ಬೀಗ್ರೂಟದ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.